ಎಲ್ಲರಿಗೂ ನಮಸ್ಕಾರ. ಕೆ ಎಮ್ ರೇಖಾ ಚಾನಲ್ ಕನ್ನಡ. ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ. ಬುಧವಾರ ನೈಟು ನನಗೆ ನಾಳೆ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಟ್ಯಾಬ್ಲೆಟ್ ಮುಗಿದೋಗಿದ್ದೋ ಈ ಥರ ಅಂದ್ಬಿಟ್ಟು ಅಮೌಂಟೇ ದುಡ್ಡು ಇಸ್ಕೊಂಡು ರಾತ್ರಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ರಾತ್ರಿಯಲ್ಲೇ ಸಾಂಬಾರು ಮಾಡ್ತಾಯಿದ್ದೆ. ಮೊಳಕೆ ಕಾಳು ಮೊಳಗಟ್ಟಿದೆ, ಜಾಸ್ತಿ ಮೊಳಗಟ್ಬಿಟ್ಟಿದೆ. ಅದಕ್ಕೆ ಅದನ್ನೇ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಮೊಳಗಟ್ಟಿರೋದನ್ನ ಅದನ್ನೇ ಉಪ್ಸಾರು ಮಾಡಿದ್ರೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ. ಬೆಳಗ್ಗೆ ಎದ್ದು ರಾಗಿ ಅಂಬಲಿ ಮಾಡಿಕೊಂಡು ಕುಡಿದ್ಬಿಟ್ಟು ಅದ್ರ ಜೊತೆ ಮೊಸರು ಹಾಕ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದರೊಳಗೆ ಒಂಚೂರು ಈರುಳ್ಳಿನ ಉತ್ತರಿಸ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಕುಡಿದ್ಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ರೆಡಿ ಆದೆ. ಮನೆಯೆಲ್ಲನೂ ಕ್ಲೀನಾಗಿ ಕಸ ಎಲ್ಲ ಬಿಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿಯಾಗಿ ಹೋದೆ. ನಮ್ಮ ತಿಂಗ್ಳಿಗೆ ಒಂದು ಸರಿ 2 ತಿಂಗ್ಳಿಗೆ ಸರಿ ಈ ಥರ ಹೋಗಿ ಟ್ಯಾಬ್ಲೆಟ್ ತರಲೇಬೇಕು ನಾನು. ಅದು ಕುಡಿದೋದ್ರೆ ನನಗೆ ಆಗೋದೇ ಇಲ್ಲ, ತಲೆನೋವು ಬರುತ್ತೆ, ಇಲ್ಲಾಂದರೆ ಮರುಗು ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ತಿಂಗ್ಳಿಗೆ ಸತಿ 2 ತಿಂಗ್ಳಿಗೆ ಸತಿ ಈ ಥರ ಮತ್ತು ಟ್ಯಾಬ್ಲೆಟ್ ತರ್ತಾನೆ ಇರ್ತೀನಿ. ನಮ್ಮ ಹುಡುಗರಿಗೆಲ್ಲ ತಿಂಡಿ ಮಾಡಿಕೊಟ್ಬಿಟ್ಟು ಮನೆ ಕಸ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ತೊಳೆದಿರಿಸ್ಬಿಟ್ಟು ಬರೋದಕ್ಕೆ ಬಸ್ಸಿಂದ ನಿಂತ್ಕೊಂಡು ಬರಬೇಕು. ಸೀಟ್ ಇಟ್ಕೊಂಡು ಹೋಗ್ಬೇಕು, ಸೀಟ್ ಸಿಗೋದಿಲ್ಲ, ನಿಂತ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಬೇಗ ಹೋದರೆ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಬೇಗ ಹೊಂಟೋದೆ. ಬೇಗ ಬಂದಿದ್ದಕ್ಕೆ ಸೀಟ್ ಸಿಕ್ತು. ಇಲ್ಲಿ ಕೂತಿದ್ದೆ. ಬಸ್ಸು ಸುಮಾರು ಹೊತ್ತು ಲೇಟ್ ಆಗ್ಬಿಡ್ತು ಬಸ್ಸು ಬರೋದು ಸಾಲಿಗ್ರಾಮಕ್ಕೆ. ಬಂದು ಮೈಸೂರಿಗೆ ಬಂದೆ. ತಿಂಡಿ ತಿಂದಿರಲಿಲ್ಲ, ಹಂಗೆ ಬಂದನಲ್ಲ ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಅಲ್ಲೇ ಹಾಸ್ಪೆಟ್ಲ್ ಪಕ್ಕನೇ ಇಲ್ಲಿ ಹೋಟ್ಲೈತೆ, ಇಲ್ಲೇ ಮಸಾಲೆ ದೋಸೆ ತಿಂದ್ಕೊಂಡು ಒಂದು ಲೋಟ ಟೀ ಕುಡ್ಕೊಂಡು ಹಂಗೆ ಒಂದು 5 ನಿಮಿಷ ಟೈಮ್ ಪಾಸ್ ಮಾಡಿಕೊಂಡು ಹೋದೆ. ಇಲ್ಲಿ ಶನಿದೇವ್ರ ದೇವಸ್ಥಾನ ಐತೆ, ಇಲ್ಲಿ ಶನಿದೇವ್ರ ದೇವಸ್ಥಾನ ಐತೆ. ಇಲ್ಲಿ ಯಾವಾಗ ಬಂದರೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಮನಸ್ಸಿಗೆ ನೆಮ್ಮದಿ ಸಿಕ್ತಂಗೆ ಆಯ್ತದೆ. ಇವು ಯಾವಾಗಲೂ ನಮ್ಮ ಬುಧವಾರ ಇಲ್ಲ ಬುಧವಾರ ಶನಿವಾರ ಬಾಗಿಲು ತೆಗಿತಾರೆ. ಇಲ್ಲಿ ಬುಧವಾರ ಪೂಜೆ, ನಾನು ಗುರುವಾರ ಬಂದಿದ್ದೆ. ಬುಧವಾರನೇ ಪೂಜೆ ಮುಗಿದೋಗಿತ್ತು. ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರು. ಇಲ್ಲಿ ಬಂದು ಈ ಕಡೆ ಎಲ್ಲ ಬಂದು ಒಂಥರ ಒಂದು 5 ನಿಮಿಷ ಕೂತ್ಕೊಂಡು ನಿಂತಿದ್ದು ದೇವಸ್ಥಾನ ನೋಡಿಕೊಂಡೆ. ಒಂದು 10 ಗಂಟೆ ಟೈಮ್ ಪಾಸ್ ಮಾಡಿಕೊಂಡು ಹೋದೆ. ದೇವಸ್ಥಾನ ದೀಪ ಹಚ್ಚಿದ್ರು. ಶನಿ ದೇವ್ರೇನು ಎದ್ದು ಬರ್ತಾರೆ ಹಂಗೆ ಕಾಣ್ತಾಯಿದ್ರು ದೇವರು. ಈಗ ನಾವು ಒಳಗಡೆಗೆ ಹೋಗಲಿಲ್ಲ, ಇಲ್ಲೇ ಈಚೆಲೆ ನಿಂತ್ಕೊಂಡು ಕೈ ಮುಕ್ಕೊಂಡು ಈ ಕಡೆ ಬಂದೆ. ಈ ಕಡೆ ನಿಮ್ಮ JSS ಹಾಸ್ಪಿಟ್ಲು ಇಲ್ಲಿ ಹಿಂಭಾಗನೇ ನಮ್ಮ ಉಪ್ತಾ ಕ್ಲಿನಿಕ್ ಐತೆ. ಇಲ್ಲೇ ಟ್ಯಾಬ್ಲೆಟ್ ಸಿಗೋದು, ಎಲ್ಲೂ ಸಿಗೋದಿಲ್ಲ, ಇಲ್ಲೇ ಸಿಗೋದು. ನಾವು ಮೆಡಿಕಲ್ ಸ್ಟೋರಲ್ಲಿ ತಗೋಬೋದು, ಅಲ್ಲಿ ತಗೊಳಕ್ಕಾಗಲ್ಲ, ಇಲ್ಲೇ ತಗೊಳ್ಳೋದು, ಎಲ್ಲೂ ಸಿಗೋಲ್ಲ. ಈ ಜಾಗಕ್ಕೆ ಬಂದರೆ ನಮ್ಮ ತಂದೆ ಹಾಸ್ಪಿಟ್ಲಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ದು. ನನಗೆ ಯಾವಾಗ ನೋಡಿದ್ರು ನಮ್ಮ ತಂದೆ ನೆನಪಾಯ್ತದೆ. ಇಲ್ಲಿ ಬಂದಾಗೆಲ್ಲ ಮನಸ್ಸಿಗೆ ಒಂದೊಂಥರ ನೋವು ಆಯ್ತದೆ.
ನಮ್ಮ ತಂದೆ ಇಲ್ಲಿ ನಿಂತಿದ್ದು ಕೂತಿದ್ದು ನೋಡಿ ಬೇಜಾರಾಗುತ್ತೆ. ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲೆಲ್ಲ ನೋಡಿದೆ. ಇವಾಗ ನಮ್ಮ ತಂದೆ ಇಲ್ಲ, ತೀರೋದ್ರು. ಆಕ್ಸಿಡೆಂಟಾಗಿ ತೀರೋಗ್ಬಿಟ್ರು. ಸುಮಾರು ದುಃಖ, ಒಂದೊಂದು ಸರಿ ದುಃಖ ಆಯ್ತದೆ. ಇಲ್ಲಿ ಬಂದಾಗೆಲ್ಲ ನಮ್ಮ ಅಪ್ಪ ಇಲ್ಲಿದ್ದರು, ನೋಡಿದೆ. ಇಲ್ಲಿ ನಿಂತಿದ್ದು ಕೂತಿದ್ದು ಎಲ್ಲ ನೋಡ್ತಿದ್ದೆ. ಅದನ್ನು ನೆನ್ಕೊಂಡು ನೆನಪಾಯ್ತಿತ್ತು. ಇಲ್ಲಿ ಇದ್ರ ಮಠ ಐತೆ. ಇಲ್ಲೆಲ್ಲ ಇಲ್ಲಿ ಬಂದೆಲ್ಲ ಹೋಗ್ತಾನೆ ಇರ್ತೀನಿ ನೋಡಿಕೊಂಡು. ಇಲ್ಲಿ ಮಠ ಐತೆ, ದೇವಸ್ಥಾನ, ಮಠ, ಹಾಸ್ಟ್ಲು, ಮತ್ತು ಇಲ್ಲಿ ಸಂಗೀತ ಹೇಳ್ಕೊಡೋ ಹಾಸ್ಟ್ಲು ಎಲ್ಲ ಐತೆ ಇಲ್ಲಿ. ಸಂಗೀತ ಹೇಳ್ಕೊಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಡ್ರಾಮ್ಸ್ರು ಇದು ಇಲ್ಲಿ ಫಂಕ್ಷನ್ಗಳು ಇಟ್ಕೋತಾರೆ. ಇಲ್ಲಿ ಇದು ಯಾವುದೋ ದೇವಸ್ಥಾನ ಹೇಳ್ತೈತೆ, ನನಗೆ ಮರ್ತೋಗೈತೆ. ಇಲ್ಲಿ ಬಂದಾಗೆಲ್ಲ ಇಲ್ಲಿಗೆ ಬರ್ತೀನಿ. ಫಂಕ್ಷನ್ಗಳು, ಮಗ ಬಾಣ್ತಿ ಏನೇನಾರ ಫಂಕ್ಷನ್ಗಳಾದರೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಬಂದು ಹಣ್ಣುಗಳಿಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ತಂಗೆ ಆಯ್ತದೆ. ಒಂದು ಅರ್ಧ ಗಂಟೆ ಕೂತಿದ್ದು ನಿಂತಿದ್ದು ಹೋಗ್ತೀನಿ. ಇಲ್ಲಿ ಇವತ್ತು ಗುರುವಾರ ಅಲ್ವಾ, ಬೇಗ ಬಾಗ್ಲು ಹಾಕ್ಕೊಂಡು ಹೋಗ್ಬಿಟ್ಟಿದ್ರು. ಅಕ್ಕರು ಊಟಕ್ಕೆ ಅಂತ ಹೊಂಟೋಗಿದ್ರು, ಬೀಗ ಹಾಕಿದ್ರು. ಅವ್ರು ಬರೋದು ಇನ್ನೂ ಲೇಟ್ ಆಯ್ತದೆ ಅಂದ್ಬಿಟ್ಟು ಹಂಗೆ ಕೈ ಮುಕ್ಕೊಂಡು ಆ ಆಂಟಿ ಇಲ್ಲಿಗೆ ಹೋಯ್ತವ್ರಲ್ಲ, ಆ ಆಂಟಿ ಕೇಳಿದೆ. ಅವ್ರು ಊಟಕ್ಕೆ ಹೋಗೋರೆ ಅಂತ ಅಂದರು. ಈ ಕೈ ಮುಕ್ಕೊಂಡು ಲೇಟ್ ಆಯ್ತದೆ ಬಸ್ಗೆ ಅಂದ್ಬಿಟ್ಟು ಕೈ ಮುಕ್ಕೊಂಡು ಹೋದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ ದೇವಸ್ಥಾನ. ಭಾರಿ ಕ್ಲೀನಾಗಿ ಇಟ್ಕೊಂಡವ್ರೆ ದೇವಸ್ಥಾನನ. ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಕ್ಕಾಗೋದಿಲ್ಲ, ಇಲ್ಲೇ ಬಸ್ ಕತ್ತುತ್ತೀನಿ. ಅಲ್ಲಿಗೆ ಹೋಗೋದಕ್ಕೆ ಸುಮಾರು ದೂರ ಆಯ್ತದೆ ಅಂದ್ಬಿಟ್ಟು ಇಲ್ಲೇ ಬಸ್ ಕತ್ತುತ್ತೀನಿ. ಬಸವೇಶ್ವರ ಸರ್ಕಲ್ ಹತ್ರ ಅಲ್ಲೇ ಹಾಸನ ಬಸ್ ಬರ್ತದೆ. ಅಲ್ಲೇ ಕೆ ಆರ್ ನಗರ ಬಸ್ಸು ಇಲ್ಲ ಹಾಸನ ಬಸ್ ಬರ್ತದೆ, ಅಲ್ಲೇ ಹತ್ಬಿಡ್ತೀನಿ. ಇಲ್ಲೆಲ್ಲ ಒಂದೊಂದು ಸ್ಲಿಪ್ ತಗೊಂಡೆ ಚೆನ್ನಾಗಿ ಕಾಣಿಸ್ತಿತ್ತು. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಈ ಕಡೆ ಪಾರ್ಕೆಲ್ಲ ಚೆನ್ನಾಗಿ ಮಾಡ್ಗವ್ರೆ. ಬಂದು ಬೆಳಗ್ಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಅದು ಹಾಕ್ಕೊಂಡೆ. ನಿಂಬೆಹಣ್ಣು, ಎಣ್ಣೆ, ಆಯಲ್ ಹಾಕ್ಕೋತಾ ಇದ್ದೀನಿ, ಸಾಸಿವೆ ಹಾಕ್ಕೊಂಡು. ನಮ್ಮ ನಮ್ಮ ಹುಡ್ಗಂಗೆ ಚಿತ್ರಾನ್ನ ಬಾತು ಅಂದರೆ ತುಂಬ ಇಷ್ಟ. ಅದು ಇಡ್ಲಿ ದೋಸೆ ಅಂದರೆ ಅವನಷ್ಟು ಇಷ್ಟಪಡೋದಿಲ್ಲ. ಚಿತ್ರಾನ್ನ ಬಾತು ಹಿಂಗೆ ಮಾಡಿದ್ರೆ, ಬಿಸಿಬೇಳೆ ಬಾತು ಹಿಂಗೆ ಇಷ್ಟಪಡ್ತಾನೆ. ಕಡಲೆ ಬೀಜ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕನ್ಗೋವರೆಗೂ ಎಲ್ಲ ಚೆನ್ನಾಗಿ ಕನಗಿಸಿದ್ರೆ ಯಾವುದು ಚೆನ್ನಾಗಿರುತ್ತೆ. ಮಾಡಿಕೊಟ್ಟೆ. ಸ್ಕೂಲ್ಗೆ ಹೋಗೋದಕ್ಕೆ ಈ ಥರ ಮಾಡಿಕೊಟ್ರೆ ಅಂತ ನಾಷ್ಟ ತಿನ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮಾಡಿಕೊಟ್ಟೆ. ಚೆನ್ನಾಗಿ ಕನಗಿದ ಮೇಲೆ ಈ ಥರ ಕನಗಿಸ್ಬಿಟ್ಟು ಸಾಂಬಾರು ಸೊಪ್ಪಿತ್ತು. ಒಂದೊಂದು ಸರಿ ಇರುತ್ತೆ ಸಾಂಬಾರು ಸೊಪ್ಪು, ಒಂದೊಂದು ಸರಿ ಇರೋದಿಲ್ಲ. ಅರಿಶಿನ ಪುಡಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡಿದೆ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅತಿ ಉಪ್ಪು, ಮೆಣಸಿನ್ಕಾಯಿ ಒಂದೊಂದು ಸರಿ ಸ್ಟ್ರಾಂಗಾಗಿರುತ್ತೆ, ಒಂದೊಂದು ಸರಿ ಖಾರ ಕಡಿಮೆ ಆಗಿರುತ್ತೆ. ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡ್ತೀನಿ ನಾನು. ಯಾವಾಗಲೂ ಈಗಲೇ ಮಾಡೋದು, ಈ ಥರನೇ ಮಾಡೋದು. ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ಹಾಕಿದ್ರೆ, ಆರಿಸ್ದಾದ್ಮೇಲೆ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ. ನಮ್ಮ ಇದರೊಳಗೆ ಕಾಯಿ ಚಟ್ನಿ, ಆಮೇಲೆ ಕಾಯಿ ಚಟ್ನಿ ಮಾಡಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ.
ಮೊಸರುಳಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಮೊಸರುಳಿ ಬಾತ್ಗೆ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮಾಡಿಕೊಂಡ್ರೆ ಗದ್ದೆ ಕೊಟ್ಟು ಕಳಿಸ್ಬಿಟ್ಟು ನಂಗೆ ಇದು ಮಾಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ಒಂದಪ್ಪ ನೀವು ಯಾವ ರೀತಿ ಟ್ರೈ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.